ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಎಸ್ ಎಸ್ ಸಿಗೆ ಒಂದು ಅಪ್ಡೇಟ್ ಬಿಟ್ಟಿದ್ದರು. ಅದೇ ರೀತಿ ಗ್ರೂಪ್ ಡಿಗೆ ಎಕ್ಸಾಮ್ಸು ಸ್ವಲ್ಪ ಫಸ್ಟಿಗೆ 2024 ನೋಟಿಫಿಕೇಷನ್ ಆಗಿತ್ತು. ಅವಾಗೇ ನಡಿಬೇಕಾಗಿದ್ದ ಎಕ್ಸಾಮ್ ಸ್ವಲ್ಪ ಡಿಲೇ ಆಗಿತ್ತು. ಅದಕ್ಕೋಸ್ಕರ ಅವುಗಳನ್ನ ಎಕ್ಸಾಮ್ ಕೂಡ ನಡೆಸಿದ್ರು. ಕೆಲವು ಶಿಫ್ಟ್ಗಳನ್ನು ಈಗ ರೀಸೆಂಟಾಗಿ ನಡೆಸಿದ್ರು. ಅವುಗಳದ್ದು ಈಗೆಲ್ಲ ಟೋಟಲ್ ಏನು ಮಾಡ್ಯಾರಪ್ಪ ಅಂತಂದ್ರೆ ಕೀ ಆನ್ಸರನ್ನು ಔಟ್ ಮಾಡ್ಯಾರ. ಅದೇ ರೀತಿ ಈಗ ಸರ್ 10th ನಮ್ಮದು ಏಜು 10th ಮುಗಿದ ಏಜು ಕ್ರಾಸ್ ಆಗೈತಿ, ಅಗ್ನಿವೀರು ಬರೋಂಗಿಲ್ಲ ಅಂಥವ್ರಿಗೆ ಕೂಡ ಈಗ ಹೊಸ ನೋಟಿಫಿಕೇಷನ್ ಕೂಡ ಆಗೈತಿ. ಅದು ಅಪ್ಲಿಕೇಶನಲ್ಲಿ ಏನೇನದ ಅದು ಲಾಸ್ಟ್ ಡೇಟ್ ಯಾವಾಗದ ಅಂತೇಳಿ ಅದನ್ನು ಕೂಡ ಎಂಡ್ ಮಾಡ್ತೀನಿ. ಫಸ್ಟಿಗೆ ಕೀ ಆನ್ಸರು ಯಾವಾಗ ಸ್ಟಾರ್ಟು ಏನು ಎತ್ತ ಅಂತ ನೋಡೋಣ. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಎಸ್. ಫಸ್ಟಿಗೆ ನೋಡಿರಿ, ಇವಾಗ ಜಸ್ಟ್ ಅವ್ರು ಬಿಟ್ಟಿದ್ದು ಏನಪ್ಪ ಅಂತಂದರೆ 2024ರಲ್ಲಿ ಕರೆದಂತಹ ವೇರಿಯಸ್ ಗ್ರೂಪ್ ಡಿದು ನೋಟಿಫಿಕೇಷನ್ಸ್ ಆಗಿತ್ತು. ಆವಾಗ ಅದರ ಬಗ್ಗೆ ಎಕ್ಸಾಮ್ಸನ್ನು ನಾವು ನವಂಬರ್ 2025ರಿಂದ ಈಗ ಫೆಬ್ರವರಿ 10 ತನಕ ನಡೆದಿತ್ತು ಎಕ್ಸಾಮ್. ಓಕೆ, ಆ ಎಕ್ಸಾಮ್ಸನ್ನು ಆಲ್ರೆಡಿ ಈಗ ಅವುಗಳನ್ನ ಕೀ ಆನ್ಸರ್ ಕೂಡ ಬಿಡ್ತಾರಂತೆ. ಯಾವಾಗ ಅಂತಂದ್ರೆ 17 ಫೆಬ್ರವರಿ 2026, 17 ಅಂತಂದ್ರೆ ಈವ್ನಿಂಗ್ 5 PM ಅಂದರೆ ಇವತ್ತು ಸಾಯಂಕಾಲ 5 ಗಂಟೆಗಿಂದ. ಅದೇ ರೀತಿ 23/2/2026 ಸಾಯಂಕಾಲ 5 ತನಕ ನೀವು ನಿಮ್ಮ ಕೀ ಆನ್ಸರ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ಕೂಡ ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ನಿಮ್ದೇನಾದರೂ ಅಬ್ಜೆಕ್ಷನ್ ಇತ್ತಂದ್ರೆ ಅದು ಲಾಸ್ಟ್ ಡೇಟ್ ಕೂಡ 23 ಅದ ರೀ. ನಿಮ್ದು ಅಬ್ಜೆಕ್ಷನ್ ಇದ್ರೂ ನೀವು ಹಾಕ್ಬೋದು. ಓಕೆ, ಕೀ ಆನ್ಸರನ್ನು ಆಲ್ಮೋಸ್ಟ್ ಎಲ್ಲರೂ ಡೌನ್ಲೋಡ್ ಮಾಡ್ಕೊರಿ. ವೆರಿ ಇಂಪಾರ್ಟೆಂಟ್. ನೀವು ಯಾವುದಕ್ಕೆ ಮಾರ್ಕ್ ಹಾಕಿರಿ ಅಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅದ ಅಂತೇಳಿ ಎಲ್ಲ ಗೊತ್ತಾಗುತ್ತೆ. ಓಕೆ, ಡನ್. ಇನ್ನು ನೆಕ್ಸ್ಟ್ ನೋಡ್ಬೇಕಂತಂದ್ರೆ ಹೊಸ ನೋಟಿಫಿಕೇಷನ್ಸ್ ಸರ್ ಏನೂ ಆಗೈತಂತ ಏನು ಎತ್ತ ಅದ್ರ ಬಗ್ಗೆನೂ ಹೇಳ್ತೀನಿ. ಯಾಕಂದ್ರೆ ಭಾಳಷ್ಟು ಇಂಪಾರ್ಟೆಂಟು. 22,195 ಪೋಸ್ಟ್ ಅದಾವೆ. ಯಾವಾಗ ಈ ಸದ್ಯಕ್ಕೆ ಕರೆದದ್ದು 2026ರಲ್ಲಿ ಕರೆದಂತಹ ಗ್ರೂಪ್ ಡಿ ಯಾವುದು RRB ಗ್ರೂಪ್ ಡಿ ಇದು. ಓಕೆ, ಈ ಯೂಸ್ಫುಲ್ಲನ್ನು ನೀವು ತೊಗೊಳಕಬೇಕು. ಯಾಕಂತಂದ್ರೆ ಭಾಳಷ್ಟು ಜನಕ್ಕೆ 10th ಪಾಸ್ ಆಗೈತಿ, ITI ಆಗೈತಿ, ಅಗ್ನಿವೀರು ಕೊಡೋಂಗಿಲ್ಲ, SSC JDನೂ ಎಕ್ಸಾಮ್ಸ್ ಹಾಕಿರ್ತೀರಿ. ಅದಕ್ಕೋಸ್ಕರ ಇಲ್ಲಿ ಏಜ್ ಕೂಡ 18ರಿಂದ 23 ಅದ ರೀ. ಓಕೆ, ಅದೇ ರೀತಿ ಫೀಸ್ ಏನದ ನೋಡಿರಿ, 500 ರೂಪಾಯಿ ಇದೆ ಜನರಲ್ದವ್ರಿಗೆ, ಆಮೇಲೆ OBC EWS ಅವ್ರಿಗೆ. ಆದರೆ ನೀವು ಎಕ್ಸಾಮ್ ಅಟೆಂಡ್ ಆದರೆ 400 ರೂಪಾಯಿ ವಾಪಸ್ ಬರುತ್ತೆ. ಅದೇ ರೀತಿ ಮೈನಾರಿಟೀಸು ಇವ್ರಿಗೆ ಕೂಡ 250 ರೂಪಾಯಿ ಇರುತ್ತೆ. ಅವ್ರು ಅಟೆಂಡ್ ಆದರೆ 250 ರೂಪಾಯಿ ವಾಪಸ್ ಬರುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಈ 31 ಜನವರಿ ಒಳಗೆ ಸ್ಟಾರ್ಟ್ ಆಗೈತಿ. ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಇದು ಎಂಡ್ ಆಗೋದು ಯಾವಾಗ ಅಂತಂದ್ರೆ 4ನೇ ತಾರೀಕು, ಎಂಡ್ ಆಗೋದು ಮಾರ್ಚ್ 2ನೇ ತಾರೀಕು. ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರೊಳಗೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊರಿ. ಪೇಮೆಂಟ್ ಲಾಸ್ಟ್ ಡೇಟ್ ಏನಿರುತ್ತೆ 4ನೇ ತಾರೀಕು ಇರುತ್ತೆ. ಆನ್ಲೈನ್ ಒಳಗೆ ಇರುತ್ತೆ. ನೀವು RRB ವೆಬ್ಸೈಟ್ ಹೋಗ್ರಿ, ಯಾವ ಜೋನ್ ಬೇಕಲ್ಲ ಆ ಜೋನು ನೀವು ಸೆಲೆಕ್ಟ್ ಮಾಡಿ ಹಾಕ್ಬೋದು. ಸರ್, ಇದು ಎಕ್ಸಾಮ್ಸ್ ಹೆಂಗಿರುತ್ತೆ, ಏನು ಪ್ಯಾಟ್ರನ್ನು, ಅದೇ ನೀವು ಏನಲ್ಲಿ SSC JD ಮಾಡಿರ್ತೀರಲ್ಲ ಅದೇ ರೀತಿ ಸೈನ್ಸ್ 25 ಕ್ವಶನ್ ಇರ್ತವೆ, ಮ್ಯಾಥಮೆಟಿಕ್ಸು 25 ಇರ್ತವೆ, ಆಮೇಲೆ ರೀಸನಿಂಗ್ 30 ಇರ್ತವೆ, ಆಮೇಲೆ ಕರೆಂಟ್ ಅಫೇರ್ಸು ಅವು 20 ಇರ್ತವೆ. ಎಕ್ಸಾಮ್ ಅನ್ಕೊಂಡಂಗಿಲ್ಲ. ಹೆಂಗಂದ್ರೆ ಎಕ್ಸಾಮು ಯಾವ ಬೇಸ್ ಮೇಲೆ ಇರುತ್ತೆ ಅಂತಂದ್ರೆ 10th ಬೇಸ್ ಮೇಲೆ ಇರುತ್ತೆ. ಓಕೆ, ಡನ್. ಎಲ್ಲವೂ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ ಇರ್ತವೆ. ಕ್ವಶನ್ಸು ನಿಮಗೆ ಬೇಕಾಗಂದ ಕನ್ನಡ ಲ್ಯಾಂಗ್ವೇಜ್ ಒಳಗೂ ಇರುತ್ತೆ ನಿಮ್ಮದು ಎಕ್ಸಾಮ್. ಓಕೆ, ಅದೇ ರೀತಿ ನೆಗೆಟಿವ್ ಮಾರ್ಕಿಂಗು 1/3 ಇರುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಇನ್ನೊಂದು ಏನದ ರೀ, ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಅಂತದ. ಇಷ್ಟು ನೀವು ಎಕ್ಸಾಮ್ಸಲ್ಲಿ ನೀವು ಲಿಸ್ಟಲ್ಲಿ ಬರಬೇಕಂದ್ರೆ ಕಮ್ಮಿ ಅಂದ್ರೂ ಇಷ್ಟು ತೊಗೊಳಕಬೇಕು. ಓಕೆ, ಜನರಲ್ದವ್ರು ಏನೈತಲ್ಲ 40% ಜನರಲ್ ಮತ್ತು EWS ಸೇಮ್ ಅದ. ಆಮೇಲೆ OBCದವರು 30%, SC STದವ್ರಿಗೆ ಏನೈತೆ ರೀ 30% ಅಂದರೂ ಬೆಳಿಬೇಕು. ಓಕೆ, ಡನ್. ಇಷ್ಟು ಮಾರ್ಕ್ಸ್ ಬಿದ್ರನ ನೀವು ಒಂದು ವೇಳೆ ಏನೋ ಲಾಸ್ಟಿಗೆ ಅಷ್ಟು ಪೋಸ್ಟ್ ಖಾಲಿ ಇದ್ರೂ ನೀವು ಇಷ್ಟು ಮಿನಿಮಮ್ ಸ್ಕೋರ್ ಮಾಡಿದ್ರೆ ನಿಮ್ಗೆ ಕನ್ಸಿಡರ್ ಮಾಡ್ತಾರೆ. ಓಕೆ, ಡನ್. ಅದೇ ರೀತಿ ಫಿಸಿಕಲ್ ಅದ, ಫಿಸಿಕಲ್ ಮೇಲ್ ಕ್ಯಾಂಡಿಡೇಟಿಗೆ ಸಪ್ರೇಟ್ ಅದ, ಫೀಮೇಲಿಗೆ ಸಪ್ರೇಟ್ ಅದ. ಏನಪ್ಪ, ಲಿಫ್ಟ್ ಕ್ಯಾರಿ 35 kg ವೇಟ್ ಫಾರ್ 100 meters ಇನ್ 2 minutes. ಅಂದರೆ 35 kg ವೇಟ್ ಎತ್ಕೊಂಡು 100 ಮೀಟ್ರ್ ತನಕ 2 ನಿಮಿಷದೊಳಗೆ ಹೋಗಬೇಕು. ಆಮೇಲೆ ಇನ್ನೊಂದು ಏನಿರುತ್ತೆ, 1000 ಮೀಟ್ರ್ ರನ್ನಿಂಗನ್ನು
ಎಷ್ಟಿರುತ್ತೆ ರೀ 4 ನಿಮಿಷ 15 ಸೆಕೆಂಡ್ ಒಳಗೆ ಓಡಬೇಕು. ಇದು ಮೇಲ್ ಕ್ಯಾಂಡಿಡೇಟ್. ಫೀಮೇಲ್ಗೆ ಏನೈತೆ ರೀ 20 kg ಬ್ಯಾಗ್ ಹಾಕ್ಕೊಂಡು 100 ಮೀಟರನ್ನು 2 ಮಿನಿಟ್ಸ್ ಒಳಗೆ ಹೋಗಬೇಕು. ನಿಮಗೆ ವೇಟ್ ಕಮ್ಮಿ ಇರುತ್ತೆ ಲೇಡೀಸ್ಗೆ. ಓಕೆ, ಅದೇ ರೀತಿ 100 ಮೀಟರನ್ನು ಏನು ಮಾಡ್ಬೇಕು ರೀ 1000 ಮೀಟರನ್ನು 5.40 ಮಿನಿಟ್ಸ್ ಒಳಗೆ ಓಡಬೇಕು. ಇದು ಏನು ರೀ ಫೀಮೇಲ್ದಾಗಿರುತ್ತೆ. ಸೊ ಇದು ಈಗಾಗಲೇ ಗ್ರೂಪ್ ಡಿ ಬರೆದವ್ರಿಗೆ ಆಯಿತು. ಏನೋ ಸ್ವಲ್ಪ ಸರಿಯಾಗಿಲ್ಲ ನೆಕ್ಸ್ಟ್ ಟೈಮ್ ನೀವು ಬರೆಯಲಿಕ್ಕೆ ಅದು ಕೂಡ ನಿಮಗೆ ಸದ್ಯ ನೋಟಿಫಿಕೇಷನ್ ಸ್ಟಾರ್ಟ್ ಅದ. ಏನೋ ನೆಗ್ಲಿಜೆನ್ಸಿ ಮಾಡಬೇಡಿ, ಅಪ್ಲಿಕೇಶನ್ ಆದಷ್ಟು ಬೇಗ ಹಾಕಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೇನೆ. ಜೈ ಹಿಂದ್.